ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ದೇಣಿಗೆಯನ್ನ ಕೊಡುವ ಮುಖಾಂತರ, ಏಕೆಂದ್ರೆ ಬಸವತತ್ವ ಪೀಠ 5 ವರ್ಷಗಳ ಒಂದು ಸುದೀರ್ಘವಾದಂತಹ ಒಂದು ನಮ್ಮ ಪರಮ ಪೂಜ್ಯರು ಬಂದ ಮೇಲೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳು, ಯಾಕೆಂದ್ರೆ ಇವು ಶಿವಾನುಭೂತಿಯಿಂದ ಪ್ರತಿ ತಿಂಗಳು 55ನೇ ಒಂದು ಶಿವಾನುಭೂತಿ ವಿಶೇಷವಾಗಿ ಆಚರಣೆಯನ್ನು ಮಾಡುವ ಮುಖಾಂತರ ಬಸವತತ್ವ ಸಮಾವೇಶವು ಸಹ ಯಶಸ್ವಿಯಾಗಿದ್ದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಏಕೆಂದ್ರೆ ಆ ಒಂದು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಎಲ್ಲೊಂದು ಕಡೆ ಹೆದರಿಕೆನೂ ಇದ್ದಕ್ಕೆ ಮಠ ಉದ್ಘಾಟನೆ ಆಗಿ ಹೋದ ವರ್ಷವೂ ಸಹ ಪ್ರತಿ ವರ್ಷ ಭಕ್ತಾದಿಗಳನ್ನೇ ನಾವು ಈ ಮಠದಿಂದ ನಾವು ಹಣವನ್ನ ಸಂಗ್ರಹ ಮಾಡಿ ಕಾರ್ಯಕ್ರಮವನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ಎಲ್ಲೋ ಒಂದ್ ಕಡೆ ಮಠಗಳು ನಡೆಯದೆ ಭಕ್ತರಿಂದ ಅನ್ನೋದು ಪ್ರತೀತಿ ಇದೆ. ಯಾವತ್ತೂ ಸಹ ಸರ್ಕಾರದ ತಿರುಗಿ ನೋಡಿದಲೆ ಮಠಗಳು ಭಕ್ತರಿಂದ ಪ್ರತಿ ಮಠಗಳು ಸಹ ಇವತ್ತು ಉತ್ತಮವಾದಂತ ಒಂದು ಸ್ಥಿತಿಯಲ್ಲಿ ಭಕ್ತರ ಆಶಯದಲ್ಲಿ ಇವತ್ತು ನಡೀತಾ ಇದ್ದಾವೆ. ಆ 3 ದಿನಗಳ ಒಟ್ಟು 5 ದಿನಗಳಲ್ಲಿ 3 ದಿನಗಳು ನಾಟಕೋತ್ಸವ 24, 25, 26ನೇ ತಾರೀಕು ನಡೆದಂತ ನಾಟಕೋತ್ಸವ ಇದೇ ಒಂದು ಮಠದ ಆವರಣದಲ್ಲಿ ತುಂಬಾ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವಾಯಿತು. 27 ಮತ್ತು 28ನೇ ತಾರೀಕು ಸಹ ಆ ಒಂದು ವೇದಿಕೆ ತುಂಬಾ ಚಿಕ್ಕಮಗಳೂರಿನ ಎಲ್ಲರೂ ಸಹ ಮಾತಾಡುವಂತ ಒಂದು ಕಾರ್ಯಕ್ರಮ ಆಯಿತು ಅಂತ ಎಲ್ಲರೂ ಸಹ ಭಾವಿಸಿದ್ದೀವಿ. ಏಕೆಂದ್ರೆ ಆ ವೇದಿಕೆಯನ್ನ ಆ ಒಂದು ದೊಡ್ಡ ವೇದಿಕೆಯಲ್ಲಿ ಕುತ್ಕೊಂಡ ನೋಡೋದಕ್ಕೆ ಒಂದು ವಿಶೇಷವಾದಂತ, ಅದರ ಜೊತೆಗೆ ಸುಧೀರ್ ಅವರು ಮಲ್ಲಿಗೆ ಸುಧೀರ್ ಅವರು ನಡೆಸಂತ ಒಂದು ಕಾರ್ಯಕ್ರಮ ನಮಗೆ ನಿನ್ನೆನೂ ಸಹ ಸಿಕ್ಕಿದ್ರು. ಮೊನ್ನೆ ಸುಧೀರ್ ಅನ್ನವರು ಅವರಿಗೂ ಸಹ ಕೃತಜ್ಞತೆಯನ್ನ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಆ ಒಂದು ವೇದಿಕೆಯಲ್ಲಿ 300 ಜನ ಮಹಿಳೆಯರನ್ನ ಕೂರಿಸಿ ವಚನ ಗಾಯನಗಳನ್ನ ಆಡಿಸುವಂಥದ್ದು ಇದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. 1 ವಾರಗಳ ನಿರಂತರವಾದಂತಹ ಶ್ರಮವನ್ನು ಹಾಕಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಲ್ಲಿಗೆ ಸುಧೀರ್ ಅವರು ಸಹ ಕಾರಣಕರ್ತರಾಗಿದ್ದರು. ಅವರೆಲ್ಲರಿಗೂ ಜೊತೆಗೆ ನಮ್ಮ ಕಲ್ಯಾಣದ ನಮ್ಮ ಶರಣೆಯರು ಸಾಕಷ್ಟು ಶ್ರಮವನ್ನು ವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ, ಯಾಕೆಂದ್ರೆ ನನಗೆ ಈ ಭಾಗದಲ್ಲಿ ಈ ಸತಿ ನನಗೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರೆ, ಎಲ್ಲೋ ಒಂದ್ ಕಡೆ ನಮಗೆ ಹೆದರಿಕೆ ಇತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೋ ಇಲ್ವೋ ಮತ್ತೆಲ್ಲರೂ ತೊಂದರೆ ಆಗುತ್ತೋ ಅಂತ. ಯಾಕೆ ಮಳೆಯ ಒಂದು ಹೆದರಿಕೆನೂ ಆಯಿತು. ಆದ್ರೆ ಒಂದ್ ಸ್ವಲ್ಪ ವರ್ಣನ ಒಂಚೂರು ಪ್ರೋಕ್ಷಣೆ ಆಗಿ ಹಂಗೆ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾದಂತಹ ಕಾರ್ಯಕ್ರಮ ನಮಗೆ ನಡೀತು ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ.